ಸುಮನಾಗ್ ಬಂದಿರೋ ಅನುಮಾನನೇ ನನಗೂ ಬಂದಿದೆ ಮಾಮ್. ತೆಂಗಿನಕಾಯಿ ಆದ್ರೆ ತೆಂಗಿನ ನೀರಿರುತ್ತೆ, ಬಂಗಾರದ ತೆಂಗಿನಕಾಯಿ ಅದು. ಎಳ್ನೀರು ಬಂಗಾರದೇ ಆಗಿರುತ್ತಾ? ನೀರಲ್ಲ ಕಣೋ, ಏನೋ ಬೆಲೆ ಬಾಳೋದೇ ಇರುತ್ತೆ ಅಂತ ನನ್ ಊಹೆ ಕಣೋ. ಮೇಲ್ ಬಂಗಾರ ಇದೆ ಅಂತಂದ್ರೆ ಹಾಗಾದ್ರೆ ಒಳಗಡೆ ವಜ್ರ ಇಟ್ಟಿರ್ಬೋದಾ? ನನ್ಗೂ ಹಾಗೇನೆ ಅನ್ನಿಸ್ತಾ ಇದೆ. ಅಷ್ಟು ಬೆಲೆ ಬಾಳೋದು ಮಾಯಾವಿ ಹುಡುಗಿ ಹತ್ರ ಹೇಗ್ ಬಂತು? ಇದಕ್ಕೂ ಮುಂಚೆ ಯಾವುದೋ ದೇವಸ್ಥಾನದಿಂದ ಅಮ್ನೋರ್ ಒಡವೆ ತಗೊಂಡು ತನ್ನ ಕತ್ತಿಗೆ ಹಾಕೊಂಡ್ ಬಂದಿದ್ಲು, ನೆನ್ಪಿದ್ಯಾ? ಯಾಕ್ ನೆನ್ಪಿಲ್ಲ ಅತ್ತೆ? ಅವತ್ತು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂದ್ರೆ ನೀವೇ ಬೇಡ ಅಂತಂದ್ರಲ್ಲ. ಈಗ ಕೂಡ ಅಂತ ಯೋಚನೆ ಮಾಡಬಾರ್ದು. ವಿಶಾಲಾಕ್ಷಿಗೆ ದೇವಸ್ಥಾನದ ಒಳಗಡೆ ಹೋಗೋದಿಕ್ಕೆ ಆಕ್ಸೆಸ್ ಇರೋ ತರ ಇದೆ. ಚಿಕ್ಕ ಹುಡುಗಿ ಅಲ್ವಾ ಮಾಮ್, ಅದು ಅಲ್ದು ಶಿವನ್ ಭಕ್ತ ಬೇರೆ, ಮುಖನೂ ಮುದ್ದಾಗಿದೆ, ಕರುಣೆ ತೋರಿಸಿ ಒಳಗಡೆ ಬಿಟ್ಕೊಂಡಿರ್ತಾರೆ. ಇನ್ನೇನ್ ಮಾಡ್ತಾಳೆ? ಕೈಗ್ ಸಿಕ್ಕಿದ್ನೆಲ್ಲ ಲಂಗ ದಾವಣಿಲಿ ಆಗಾಗ ಉಡೋ ಸೀರೆಲ್ ಬಚ್ಚಿಟ್ಟು ಆಚೆ ಬಂದ್ಮೇಲೆ ಮಾರ್ತಾಳೆ ಅಂತ ಅನ್ಕೋತೀನಿ. ಹಾ ಆಗಿರ್ಬೋದು, ಇಲ್ಲ ಅಂದಿದ್ರೆ ಹೀಗೆಲ್ಲ ಹೇಗಿರಕ್ಕಾಗ್ತಿತ್ತು? ಹಳೆ ಬಟ್ಟೆ ಹಾಕೊಂಡು ಹೆಗ್ಲು ಮೇಲೆ ಒಂದ್ ಹಳೆ ಬ್ಯಾಗ್ ಹಾಕೊಂಡು ಹಾಡ್ ಹೇಳ್ಕೊಂಡು ಭಿಕ್ಷೆ ಬೇಡ್ತಾ ಇದ್ಲು. ಇವಾಗ ರಿಚ್ ಕಿಡ್ ಆಗಿದ್ದಾಳೆ. ನಯನಿ ಪರಿಚಯದಿಂದ ಅವಳ ಜೀವನಾನೇ ಬದಲಾಗೋಯ್ತು ಕಣೋ. ಇಲ್ಲಿಗೆ ಬಂದು ಹೋಗಿ ಮಾಡ್ಕೊಂಡು ಬೆಲೆ ಬಾಳುವಂಥದ್ದನ್ನ ತಗೊಂಡ್ ತೋರಿಸಿ ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ಯಾವ್ದಾದ್ರೂ ವ್ಯಾಪಾರ ವ್ಯವಹಾರ ನಡೆಸ್ತಾ ಇರಬಹುದು. ನಮ್ಮಕ್ಕ ಸ್ಮಗ್ಲಿಂಗ್ ಬಿಸ್ನೆಸ್ ಮಾಡ್ತಾಳೆ ಅಂತೀರಾ? ಛೆ, ಅಂತವಳಲ್ಲ ಅತ್ತೆ. ಹಲೋ ಚಿಕ್ನಾದ್ನಿ, 100 ಕೋಟಿ ಟರ್ನ್ ಓವರ್ನ ಮಾಡ್ತಾ ಇದಾರೆ ಅಂದ್ರೆ ಚಿಕ್ಕ ಚಿಕ್ಕ ಕೆಲಸ ಮಾಡೋದ್ರಿಂದ ಅದೆಲ್ಲ ಸಾಧ್ಯನೇ ಆಗಲ್ಲ. ಯಾಕೋ ಈ ವಿಷಯದಲ್ಲಿ ನನಗೆ ನಂಬಿಕೆ ಬರ್ತಿಲ್ಲ. ಪರವಾಗಿಲ್ಲ ಬಿಡು, ಈಗ ನಯನಿನ ಅನುಮಾನಿಸಿ ನಾವು ಸಂಪಾದನೆ ಮಾಡೋದೇನೂ ಇಲ್ಲ. ವಿಶಾಲಾಕ್ಷಿ ತಗೊಂಡ್ ಬಂದ ಬಂಗಾರದ ತೆಂಗಿನಕಾಯಿಂದ ನಮಗೇನ್ ಲಾಭ ಆಗಬಹುದು ಅನ್ನೋದನ್ನ ಯೋಚನೆ ಮಾಡಿ. ಹೇಗೆ ಮಾಮ್? ಆಚೆ ಬಂಗಾರ ಇದೆ ಅಂದ್ರೆ ಒಳಗಡೆ ಬೆಲೆ ಬಾಳೋ ಅಂಥದ್ದು ಏನಾದ್ರೂ ಇರಬಹುದು ಅಂತ ಅನ್ನಿಸ್ತಿದೆ. ತಂಗ್ಯವ, ನನ್ನ ಕೈಯಾರೆ ನನ್ನ ಹೆಂಡತಿ ಸರ್ಗನೆ ಮುಟ್ಟಲ್ಲ. ಈ ಜನ್ಮದಲ್ಲಿ ಏನೂ ಇಲ್ಲ ಅನ್ನೋ ಕೊರಗಲೆ ಹೋಗ್ಬಿಡ್ತೀನೇನೋ. ಏನ್ ಬೇಕಿತ್ತು ಅಣ್ಣಯ್ಯ ನಿನಗೆ ಅಂತ? ಇಂದ್ರಭವನ ಇದ್ರೂ ಅಷ್ಟೇ, ಕಾಲಧರ್ಮ ಮುಗಿದ ಮೇಲೇನೆ ರುದ್ರಭೂಮಿಗೆ ನೀನು ಹೋಗಕ್ಕಾಗದು. ಮಕ್ಕಳು ಮರಿ ಇದ್ದಿದ್ರೆ ಸಂಪಾದನೆ ಮಾಡಿರೋ ದುಡ್ಡನ್ನ ಅವರು ಕೊಡ್ಬೋದಿತ್ತು. ಹೋದ್ ಜನ್ಮದಲ್ಲಿ ಅಣ್ಣಯ್ಯಂಗೆ 12 ಜನ ಮಕ್ಕಳಿದ್ರು ಗೊತ್ತಾ? ಡಜನ್ ಮಕ್ಕಳಿಗೆ ಜನ್ಮ ಕೊಟ್ಟಿದಾರ ಮಾವ. ಮಾವ ಹೇಗೂ ಕೊಡ್ತಾರೆ, ಅವ್ರ ಹೆಂಡತಿ ವಂಡರ್ಫುಲ್ ವುಮೆನ್ ಅನ್ಸತ್ತೆ. ಸುಮ್ನೆ ಇರಪ್ಪ. ಯಾರ್ರೀ ಅವಳು? ಮರ್ಯಾದೆಯಿಂದ ಹೇಳ್ತಿರೋ ಇಲ್ವೋ? ಅಯ್ಯೋ ಚಿಕ್ಕಮ್ಮ, ಹೋದ್ ಜನ್ಮದಲ್ಲಿ ಚಿಕ್ಕಪ್ಪ ಯಾವ ಹೆಸರಲ್ಲಿ ಹೇಗಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಏನೋ ನೈನಿ, ಈ ಜನ್ಮಕ್ ಹೇಗಿದ್ರೇನೆ ಸಾಕು ಅಂತ ಅನ್ನಿಸ್ತದೆ. ವಿಶಾಲಾಕ್ಷಿ, ನೀ ನನ್ ಗಂಡನ್ ಕೈ ನೋಡ್ಬೇಡ. ಫೀಲ್ ಆಗಿರ್ಬೇಕು ಅನ್ಸತ್ತ. ವಲ್ಲಭಾವ ಅತ್ತೆ ಕೂಡ ಕೈ ತೋರಿಸ್ತಿರೇನೋ ಅಂತ ಅನ್ಕೊಂಡಿದ್ದೆ. ಮುಖ ತೋರ್ಸೋದಕ್ ಕೂಡ ಅವ್ರಿಗೆ ನಾಚಿಕೆ ಅನ್ಸುತ್ತೆ. ಅದಕ್ಕೆ ಆದ್ರೂ ಸುಮ್ನಮ್ಮಂಗೆ ಇದ್ರ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಅಲ್ವಾ? ಯಾಕೆ ಮಾವ ಸುಮ್ನೆ ಪ್ರಾಬ್ಲಮ್ ತಗೊಳ್ಳೋದು?
ಮೂವರು ಏನ್ ಮಾಡ್ತಿದ್ದಾರೋ ಮತ್ತೆ? ಚಂದ್ರನ್ ತರ ಪಳಪಳ ಅಂತ ಹೊಳಿತಿತ್ತು ನನ್ ಮುಖ. ಗ್ರಹಣ ಹಿಡ್ದಂಗ ಆಗಿದೆ. ಜೇನ್ ಹುಳ ಪ್ರಾಣ ಹೋದಂಗ್ ಕಚ್ಬಿಡ್ತು. ಅಬ್ಬಾ, ನೀನ ಸುಂದರಿ ಅನ್ಕೊಂಡಿದ್ದಕ್ಕೆ ದೃಷ್ಟಿ ಆಗಿದೆ ಅನ್ಸುತ್ತೆ. ಯಾರೋ ದೃಷ್ಟಿ ಹಾಕಿದ್ರೆ ಅನ್ಕೋಬಹುದು, ಆದ್ರೆ ತೆಂಗಿನಕಾಯಿ ಹೊಡೆದಿದ್ದಕ್ಕೆ ಹೀಗ್ಯಾಕಾಯ್ತು ಅಂತ ನನ್ ಚಿಂತೆ. ಅತಿ ಆಸೆ ಪಟ್ರೆ ಹೀಗೆ ಅನ್ಭವಿಸ್ಬೇಕಾಗತ್ತೆ ಮತ್ತೆ. ಸುಮನಾ, ಇವಾಗ ಹೇಗಿದ್ಯಾ? ನನಗ್ ಹೀಗಾಗಿದ್ದಕ್ಕೆ ಖುಷಿ ಪಡ್ತಿದ್ಯಲ್ಲ ಅಕ್ಕ? ಹಾಗ ಅನ್ಕೊಂಡಿದ್ದಿದ್ರೆ ನಿನ್ಗೋಸ್ಕರ ಈ ಗಂಜಿ ಯಾಕೆ ತಗೊಂಬರ್ತಿದ್ದೆ ಹೇಳು? ಗಂಜಿ ಯಾಕೆ? ಅನ್ನ ಉಕ್ಕಿರೋ ಗಂಜಿನ ಜೇನ್ ಕಚ್ಚಿರೋ ಕಡೆ ಎಲ್ಲ ಹಚ್ಕೊಂಡ್ರೆ ಊತ ನೋವು ಕಡಿಮೆ ಆಗತ್ತೆ. ಬೆಳಗಾಗೋ ಅಷ್ಟ್ರಲ್ಲಿ ನಿನ್ ಮುಖ ಮೊದ್ಲಿನ ತರಾನೇ ಆಗತ್ತೆ. ನಿಜವಾಗ್ಲೂನಾ? ನಂಬಲ್ಲ ಅಂದ್ಮೇಲೆ ಬಿಡಿ, ಅದ್ಗೆ ನೀವ್ಯಾಗ ಬಲವಂತ ಮಾಡ್ತೀರಾ? ಆ ಮುಖ ಸ್ವಲ್ಪ ದಿನ ಹಂಗೆ ಇದ್ರೆ ಸ್ವಲ್ಪ ದಿನ ಖರ್ಚಾದ್ರೂ ಮಿಕ್ಕುತ್ತೆ. ಸಹಿಸ್ಕೊಂಡಿದ್ದಾಳೆ ಅಂದ್ರೆ ಅದು ಖುಷಿ ಪಡ್ಬೇಕು ವಿಕ್ರಾಂತ್ ಅವ್ರೆ. ಜೇನ್ ಹುಳ ಕಚ್ಚಿದ್ರೆ ತುಂಬಾ ನೋವಾಗುತ್ತಲ್ವಾ? ಬಂಗಾರದ ತೆಂಗಿನಕಾಯಿ ತಂಡ ಯಾರು ಹೋಗು ಅಂದಿದ್ದು? ಮತ್ತದನ್ನ ತಗೊಂಡು ಒಡಿ ಅಂತ ಯಾರು ಹೇಳಿದ್ದು? ಹೀಗ್ ಮಾಡ್ಕೊಂಡು ಕಷ್ಟಪಡೋ ಅಂದವ್ರು ಯಾರು ಇವಳಿಗೆ? ಆ ವಿಶಾಲಾಕ್ಷಿಗೆ ನನ್ ಕಂಡ್ರೆ ಆಗಲ್ಲ. ಯಾಕೆಂದ್ರೆ ತೆಂಗಿನಕಾಯಿ ತಗೋ ಅಂತ ಮೊದ್ಲು ಹೇಳಿದ್ದು ಅವಳೆ.